ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅನ್ನೋ ಮಾತು ಎಲ್ಲರಿಗೂ ಗೊತ್ತಿರೋದೆ. ಆದರೆ ದರ್ಶನ್ ಪುತ್ರ ವಿನೀಶ್ ವಿಚಾರದಲ್ಲಿ ಇದು ಕೊಂಚ ಭಿನ್ನ. ಹುಟ್ಟುತ್ತಲೇ ಬಂಗಾರದ ಚಮಚ ಬಾಯಿಯಲ್ಲಿಟ್ಕೊಂಡು ಬೆಳೆದ ದರ್ಶನ್ ಪುತ್ರ ಥೇಟ್ ಅವರ ಅಪ್ಪನಂತೆಯೇ ಐಷಾರಾಮಿ ಕಾರುಗಳ ಪ್ರಿಯ. ಜೊತೆಗೆ ಪ್ರಾಣಿಗಳ ಜೊತೆ ಸಮಯ ಕಳೆಯೋದು ಕೂಡ ಇಷ್ಟದ ವಿಷಯ. ಅದರಲ್ಲೂ ಕುದುರೆಗಳೆಂದರೆ ಪಂಚಪ್ರಾಣ. ದರ್ಶನ್ ಜೈಲಿನಲ್ಲಿರೋವಾಗ ಅವರ ಫಾರ್ಮ್ ಹೌಸ್ ಮೇಂಟೈನ್ ಹೇಗಾಗತ್ತೆ, ಅವರ ಬಳಿ ಇರೋ ಕುದುರೆಗಳ ಗತಿಯೇನು ಅನ್ನೋದಕ್ಕೂ ಉತ್ತರ ದರ್ಶನ್ ಪುತ್ರನೇ. ಅವರ ಅಪ್ಪನಂತೆಯೇ ವಿನೀಶ್ ಕೂಡ ಕುದುರೆಗಳನ್ನ ಓಡಿಸೋದ್ರಲ್ಲಿ ನಿಸ್ಸೀಮ. ಸಮಯ ಸಿಕ್ಕಾಗ ಕುದುರೆಗಳ ದೇಖರೇಖೆಯಲ್ಲೇ ಸಮಯ ವ್ಯಯಿಸೋದು ಆತನಿಗೆ ಪ್ರಿಯ. ದರ್ಶನ್ ಪುತ್ರ ವಿನೀಶ್ಗೆ ಚಿಕ್ಕಬಳ್ಳಾಪುರದ ಅನಿಮಲ್ ಲವರ್ ಗೌತಮ್ ಸದ್ಯ ಕುದುರೆ ತರಬೇತಿಯನ್ನ ಕೊಡ್ತಿದ್ದಾರೆ. ಬರೋಬ್ಬರಿ 16 ಕುದುರೆ, 16 ನಾಟಿ ಹಸುಗಳನ್ನ ಸಾಕಿರುವ ಗೌತಮ್ ವಿನೀಶ್ಗೂ ಪ್ರಾಣಿಗಳನ್ನ ಹೇಗೆ ನೋಡಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡ್ತಿದ್ದಾರೆ. ವಿನೀಶ್ ಲಭ್ಯರಿದ್ದಾಗ ತಮ್ಮ ಸಮಯ ನೋಡಿಕೊಂಡು ಕುದುರೆ ಓಡಿಸೋದನ್ನ ಗೌತಮ್ ಕಲಿಸಿಕೊಡ್ತಾರೆ. ಚಿಂತಾಮಣಿ ತಾಲೂಕಿನ ನಾರಾಯಣಹಳ್ಳಿಯ ಗೌತಮ್ ತೋಟಕ್ಕೆ ಬಂದು ವಿನೀಶ್ ಕುದುರೆ ಓಡಿಸೋದನ್ನ ಕಲಿತಿದ್ದಾರೆ. ಒಟ್ಟಿನಲ್ಲಿ ಅಪ್ಪನ ಉತ್ತಮ ಗುಣಗಳನ್ನಷ್ಟೇ ಅಳವಡಿಕೊಂಡರೆ ವಿನೀಶ್ ಕೂಡ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಭರವಸೆ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.